ನಮಸ್ಕಾರ ರೀ ದೊಡ್ಡ ಮಂದಿಗೆ ನೀವು ನೋಡತ್ತೀರಿ ನ್ಯೂಸ್ ಮಚ್ಚ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್. ಇವತ್ತಿನ ಫಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ KGF ದಾಗ ಆಕ್ಟ್ ಮಾಡಿರೋ ಹರೀಶ್ ರಾಯ್ ಅವ್ರ ಬಗ್ಗೆ. ಅವ್ರು ರೀಸೆಂಟ್ ಆಗಿ ಒಂದು ಸಹಾಯ ಬೇಕಂತ ಹೇಳಿ ವಿಡಿಯೋ ಮಾಡಿರೋ. ಅದ್ರಾಗ ಏನೇನ್ ಹೇಳ್ಯಾರ ಅಂತ ಹೇಳಿ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ನೋಡಂಬರ್ರಿ. KGF ಕ್ಲೈಮ್ಯಾಕ್ಸ್ ಟೈಮಿಗೆ ಅವರಿಗೆ ಉಸಿರಾಟದ ತೊಂದರೆ ಆಗ್ತಿತ್ತಂತ. ಅವಾಗ ಅವ್ರಿಗೆ ಅವ್ರ ಡಾಕ್ಟರ್ ಏನ್ ಹೇಳ್ಯಾರ ಅಂದ್ರೆ ಅವ್ರಿಗೆ 4th ಸ್ಟೇಜ್ ಥೈರಾಯ್ಡ್ ಕ್ಯಾನ್ಸರ್ ಅದ ಅಂತ ಹೇಳಿ. ಹಂಗೆ ಡಾಕ್ಟರ್ ನಿಮ್ಗೆ ಇನ್ನ 2-3 ವರ್ಷ ಟೈಮ್ ಅದ ಅಂತ ಹೇಳಿರಂತ. ಅವಾಗ ಆದ್ರೂ ಅದು ಈಗ 2-3 ವರ್ಷ ಮುಗೀತು. ಈಗ ಅದು ಕ್ಯಾನ್ಸರ್ ಮತ್ತೆ ಸ್ಪ್ರೆಡ್ ಆಗ್ಯದಂತವ್ರು ಬಾಡಿ ತುಂಬಾ. ಅದರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಈ ಕ್ಯಾನ್ಸರ್ ಕ್ಯೂರ್ ಮಾಡ್ಲಕ್ ಅವರಿಗೆ ಒಂದ್ ಇಂಜೆಕ್ಷನ್ ಕೊಡ್ಬೇಕಂತ. ಒಂದ್ ಇಂಜೆಕ್ಷನ್ ಬೆಲೆ ಎಷ್ಟ್ ಅಂದ್ರ 3,50,000 ಅಂತ. ಇಂಥವರಿಗೆ 21 ಡೇಸ್ ಗ್ಯಾಪ್ ಬಿಟ್ಟು 3 ಇಂಜೆಕ್ಷನ್ ಕೊಡ್ಬೇಕಂತ. ಅವಾಗ ಒಂದ್ ಸೈಕಲ್ ಕಂಪ್ಲೀಟ್ ಆಗ್ತದಂತ. ಹಂಗೆ ಈ ಕ್ಯಾನ್ಸರ್ ಪೂರ್ತಿಯಾಗಿ ಕ್ಯೂರ್ ಆಗ್ಲಕ್ ಅವರಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ 18ರಿಂದ 24 ಇಂಜೆಕ್ಷನ್ ಬೇಕಂತ ಟೋಟಲ್ ಆಗಿ. 3 ವರ್ಷದ ಹಿಂದೆನೆ ಅವ್ರ ಸಹಾಯ ಕೇಳ್ಕೊಂಡ್ ಬಂದಿರು. ಅವಾಗ ದರ್ಶನ್ ಅವರು, ಯಶ್ ಅವರು ಮತ್ತು ದುನಿಯಾ ವಿಜಯ್ ಅವರು, ಯೂಟ್ಯೂಬರ್ಸ್, ನ್ಯೂಸ್ ಪೇಪರ್ ದವರು, ಎಲ್ಲ ನ್ಯೂಸ್ ಚಾನೆಲ್ಸ್ ದವರು ಅವಾಗ ಹೆಲ್ಪ್ ಮಾಡಿರಂತ. ಆದ್ರೆ ಇವಾಗ ಇವ್ರು ಮತ್ತೆ ಹೆಲ್ಪ್ ಕೇಳಕ್ ಒಂಥರ ಮುಜುಗರ ಮಾಡ್ಕೊಳತಿರು. ಈ ಡಾಕ್ಟರ್ ಅವ್ರು ಹೇಳಿ 1 ತಿಂಗಳೈತಂತ. ಆದ್ರೆ ಅವ್ರು ಇವಾಗ ಬಂದ್ ಸಹಾಯ ಕೇಳತ್ತಾರಂತ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣತ್ತದಲ್ಲಿ ನಿಮಗ ಅವ್ರ ಫೋನ್ ಪೇ ನಂಬರ್, ಗೂಗಲ್ ಪೇ ನಂಬರ್ ಅದ. ಇದವರು ಇಂಟರ್ವ್ಯೂ ಕೊಟ್ಟಿರಲ್ಲ. ಆ ಚಾನಲ್ ಡಿಸ್ಕ್ರಿಪ್ಷನ್ ದಾಗಿಂದು ತಂದ್ ಸ್ಕ್ರೀನ್ ಶಾಟ್ ಹಾಕಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ನೀವು. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಭೂಮಿಕಾ ದೇಶಪಾಂಡೆ ಅವ್ರ ಬಗ್ಗೆ. ಅವರು ರೀಸೆಂಟ್ ಆಗಿ ನ್ಯೂಸು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ದಾಗ ಅವ್ರು ಇಂಟರ್ವ್ಯೂ ಕೊಟ್ಟಿದ್ರು. ಇಲ್ಲಿ ಕೆಲವೊಂದು ಯೂಟ್ಯೂಬ್ ಮತ್ತೆ ಇನ್ಸ್ಟಾ, ಫೇಸ್ಬುಕ್ ಪೇಜಸ್ ಗಳು ಬೇಕಾದಂಗ್ ತಮ್ನೇಲ್ ಎಡಿಟ್ ಮಾಡಿ ಮತ್ತೆ ಆ ವಿಡಿಯೋನ ಎಡಿಟ್ ಮಾಡಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಬರೋ ಹಾಗೆ ಎಡಿಟ್ ಮಾಡಿ ಹಾಕ್ಯಾರಂತ. ಪಾಪ ಅವ್ರ ಅಳ್ಕೋತಿ ಈ ವಿಷಯ ತಿಳಿಸಿದ್ರು. ಅವ್ರ ವಿರುದ್ಧ FIR ರಿಜಿಸ್ಟರ್ ಮಾಡ್ಯಾರಂತ. ಕೆಲವೊಂದು ಪೇಜಸ್ ಗಳ ಹೆಸರು ತಗೊಂಡ್ರು ಅವರು. ಸ್ಪೀಡ್ ಪ್ಲಸ್ ಕರ್ನಾಟಕ, ಬೈ ಟಿ ನ್ಯೂಸ್, ನೆಕ್ಸ್ಟ್ ಸ್ಯಾಂಡಲ್ವುಡ್ ಕನ್ನಡ, ಇನ್ನಷ್ಟು ಚಾನೆಲ್ಗಳು ಅವಂತ. ಇದ್ರ ವಿರುದ್ಧ ಅವರು FIR ದಾಖಲೆ ಮಾಡ್ಯಾರಂತ. ಇಲ್ಲಿ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಅವರು ಸಪೋರ್ಟ್ ಬೇಕಂತ ಹೇಳಿ ಕೇಳ್ಕೊಂಡ್ರ. ಅವ್ರ ಕಮೆಂಟ್ ಸೆಕ್ಷನ್ ದಾಗ ಕೃಷ್ಣ RA007 ಅವ್ರು ಕೂಡ ನಿಮ್ ಜೊತೆ ನಾವಿದ್ದೀವಿ, ಭಯ ಪಡಬೇಡಿ ಅಕ್ಕ ಅಂತ ಹೇಳಿ ಹೇಳ್ಯಾರ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ರೀಸೆಂಟ್ ಆಗಿ ಹರೀಶ್ ನಾಗರಾಜ್ ಸರ್ ಅವರ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ಅಲ್ಲಿರೋ ಕಂಟೆಂಟ್ ಅನ್ನ ಬೇರೆ ಬೇರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಚಾನಲ್ ಅವರು ತಗೊಂಡು ತಮ್ನೇಲನ್ನ ಅವ್ರಿಗೆ ಬೇಕಾದಂಗೆ ಕೆಟ್ಟದಾಗ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಹಾಗೆ ಕಮೆಂಟ್ಸ್ ಬರೋ ಹಾಗೆ ತಮ್ನೇಲ್ಗಳನ್ನ ಹಾಕೊಂಡಿದ್ದಾರೆ. ವಿಚ್ ಇಸ್ ಫಾಲ್ಸ್, ಕಂಪ್ಲೀಟ್ ಆಗಿ ಫೇಕ್. ಅದು ಅವ್ರ ವಿರುದ್ಧ FIR ರಿಜಿಸ್ಟರ್ ಮಾಡಿದ್ದೀನಿ. ಆದಷ್ಟು ಬೇಗ ಲೀಗಲ್ ನೋಟಿಸ್ ಕೂಡ ತಲುಪುತ್ತೆ. ಸ್ಪೀಡ್ ಪ್ಲಸ್ ಕರ್ನಾಟಕ, ಬೈ ಟಿ ನ್ಯೂಸ್, ನೆಕ್ಸ್ಟ್ ಹಾಗೆ ಸ್ಯಾಂಡಲ್ವುಡ್ ಕನ್ನಡ, ಇನ್ನಷ್ಟು ಚಾನಲ್ಗಳಿದೆ. ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೂ ಹೇಳ್ಕೊಳ್ಳೋದಂದ್ರೆ ನನ್ನ ಕಡೆಯಿಂದ ಮೊದಲನೇ ಹೆಜ್ಜೆ ಕೆಟ್ಟದಾಗ ಮಾತಾಡೋದು, ನೆಗೆಟಿವ್ ಕಮೆಂಟ್ಸ್ ಹಾಕೋದನ್ನ ಸಹಿಸ್ಕೊಂಡು ಹೋಗ್ಲಿ ಬಿಡು ಅಂತ ಇಗ್ನೋರ್ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಕಡೆಯಿಂದ ಮೊದಲನೇ ಸ್ಟೆಪ್ಪು FIR ರಿಜಿಸ್ಟರ್ ಮಾಡಿದ್ದೀನಿ. ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ಗೌರಿ ಹಬ್ಬ ಅಂತ ಹೇಳಿ ವರ್ಷಕ್ಕೊಂದ್ಸಲ ಬರೋ ಹಬ್ಬನ ಮನೆಯಲ್ಲಿ ಕರ್ಕೊಂಡು ಬಂದು ಗೌರಿನ ಪೂಜೆ ಮಾಡೋದಲ್ಲ. ನಿಮ್ಮ ಅಕ್ಕಪಕ್ಕ ಇರೋ ಹೆಣ್ಮಕ್ಳಿಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡ್ರಿ. ಅಟ್ಲೀಸ್ಟ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ. ಸೊ ರಿಕ್ವೆಸ್ಟ್ ಎಲ್ಲ ಇನ್ಫ್ಲುಯೆನ್ಸರ್ಸ್ಗೂ, ದಯವಿಟ್ಟು ನೆಗೆಟಿವ್ ಕಮೆಂಟ್ಸು, ಟ್ರಾಲ್ಸು, ಕ್ಯಾರೆಕ್ಟರ್ ಅಸಾಸಿನೇಷನ್ನು, ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂದರೆ ದಯವಿಟ್ಟು ರಿಕ್ವೆಸ್ಟಿಂಗ್ ನನ್ನ ಈ ಹೋರಾಟಕ್ಕೆ ಸಪೋರ್ಟ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಕಬ್ಜಾ ಶರಣು ಅವ್ರ ಬಗ್ಗೆ. ಅವರು ಮತ್ತೆ ಈ ಸಲ ಪಾದಯಾತ್ರೆ ಹೊಂಟರಂತ. ಈ ಸಲ ಯಾರ ಸಲುವಾಗಿ ಅಂದ್ರೆ ಡಿ ಬಾಸ್ ಸಲುವಾಗಿ. ಡಿ ಬಾಸ್ ಒಳ್ಳೇದಲ್ಲಿ ಅವ್ರು ಬೇಗ ಹೊರಗೆ ಬರ್ಲಿ ಅಂತ 29/8/2025 ಅವ್ರು ಸ್ಟಾರ್ಟ್ ಮಾಡ್ತಾರಂತ ಪಾದಯಾತ್ರೆ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪಾದಯಾತ್ರೆ ಶುರು ಮಾಡ್ತೀರಂತ ತುಂಬಾ ಜನ ಡಿ ಬಾಸ್ ಅಭಿಮಾನಿಗಳು ಕೇಳ್ತಾ ಇದ್ರೆ, ಇದೇ ತಿಂಗಳು 29ನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಶುರು ಮಾಡ್ತಾ ಇದ್ದೀನಿ. ನೀವು ಬಾಸ್ ಫ್ಯಾನ್ಸ್ ಆಗಿದ್ರೆ ಬಂದು ಜಾಯ್ನ್ ಆಗ್ಬೋದು ನನ್ನ ಜೊತೆ. ಮತ್ತೆ ಯಾಕೆ ಬೇಕು ನಿಮ್ಗೆಲ್ಲ ಪಾದಯಾತ್ರೆ ಅನ್ನೋರಿಗೆ, ನಾನು ತಿರುಪತಿ ಪಾದಯಾತ್ರೆ ಹೋದಾಗ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿತ್ತು. ಅಂದ್ರೆ RCB ವಿನ್ ಆಯಿತು. ಹಂಗೆ ಸೌಜನ್ಯ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಾಗ ಟಿವಿ ಚಾನಲ್ ಅವರು ಅದ್ರ ಬಗ್ಗೆ ಒಂದು ಟೆಲಿಕಾಸ್ಟ್ ಮಾಡ್ತಿದ್ದಿರಲಿಲ್ಲ. ಆದ್ರೆ ಇವಾಗ 24/7 ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲೊಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿದೆ. ನನಗೆ ನನ್ನ ಪ್ರಕಾರ ನಾನು ಪಾದಯಾತ್ರೆ ಮಾಡಿದಾಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ಅಂತ ಹಂಗ ಅನ್ಸುತ್ತೆ. ಅದಕ್ಕೆ ದರ್ಶನ್ ಸರ್ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಈ ಪಾದಯಾತ್ರೆಯಿಂದ ನೋಡೋಣ, ಒಳ್ಳೇದಾಗ್ಲಿ ಅಂತ ದೇವರ ಹತ್ರ, ಚಾಮುಂಡಿ ಹತ್ರ ಕೇಳ್ಕೊಳ್ಳೋಣ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಬೇಗ ಮೆಸೇಜ್ ಮಾಡಿ, ನಾಡಿದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಬಂದು ಜಾಯ್ನ್ ಆಗಿ ಸಕ್ಸಸ್ಫುಲ್ ಆಗಿ ಪಾದಯಾತ್ರೆನ ಕಂಪ್ಲೀಟ್ ಮಾಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಸಮೀರ್ MD ಅವ್ರ ಬಗ್ಗೆ. ಅವ್ರು ಕೆಲವೊಂದು ಇನ್ಸ್ಟಾ ಅಕೌಂಟ್ ನ ರಿಪೋರ್ಟ್ ಮಾಡಿಸಿ ಅವು ಅಕೌಂಟ್ ನ ಡಿಆಕ್ಟಿವೇಟ್ ಮಾಡ್ಸಾರಂತ. ಇಲ್ಲಿ ಕಿರಿಕೀರ್ತಿ ಮತ್ತೆ ಗೋಲ್ಡನ್ ಕನ್ನಡಿಗ ಅನ್ನೋರು ವಿಡಿಯೋ ಮಾಡಿ ಹಾಕ್ಯಾರ. ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಇವರು ಹೇಳಿದ ಸುಳ್ಳುಗಳನ್ನೆಲ್ಲ ಬಯಲು ಮಾಡ್ತಾ ಇರುವಂತಹ, ನಮ್ಮ ಜೊತೆಗೆ ನಿಂತಿದ್ದಂತಹ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನ ಡಿಲೀಟ್ ಮಾಡಿಸುವಂತಹ ರಣಹೇಡಿ ಕೆಲಸ ಮಾಡ್ತಾ ಇದ್ದಾನೆ ಮೊಹಮ್ಮದ್ ಸಮೀರ್. ಕುಡ್ಲಾ ಸ್ಟೋರೀಸ್ ಅನ್ನುವಂತ ಒಂದು ಪೇಜು, ಗ್ಲೋಬಲ್ ಕನ್ನಡಿಗ ಅನ್ನುವಂತಹ ಒಂದು ಪೇಜು, ಅವರುಗಳಿಗೆ ಕಾಪಿ ರೈಟ್ ಕೊಟ್ಟು ಇನ್ಸ್ಟಾಗ್ರಾಮ್ ಪೇಜಸ್ ನ ಡಿಲೀಟ್ ಮಾಡಿಸಿದ್ದಾನೆ. ಸೊ ಧರ್ಮಸ್ಥಳದ ಪ್ರಕರಣದಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಟ್ಟಿದ್ವಿ, ನ್ಯಾಯದ ಪರ ಹೋರಾಡ್ತಾ ಇದ್ವಿ. ಬಟ್ ವಿಪರ್ಯಾಸ ಏನಂತಂದ್ರೆ, ಸೊ ಇದೇ ಸಮೀರು ನಮ್ಮ ಅಕೌಂಟ್ ನ ಎಗ್ರಿಸ್ಬಿಟ್ಟಿದ್ದಾನೆ. ಸೊ ಅಂತಂದ್ರೆ ರಿಪೋರ್ಟ್ ಹೊಡೆದು ನಮ್ಮ ಅಕೌಂಟ್ ಇವಾಗ ಡಿಆಕ್ಟಿವೇಟ್ ಆಗಿದೆ.
ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ಡಿ ಬಾಸ್ ಅವ್ರದ್ದು ಸಾಂಗ್ ರಿಲೀಸ್ ಆಯ್ತಲ್ಲ ಮೊನ್ನೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೇಳಿ ಅದ್ರ ಸಾಂಗ್ ಬಗ್ಗೆ. ಇದು ಸಾಂಗ್ ಅದಲ್ಲ ಗ್ಲೋಬಲ್ ಡೈಲಿ ಟಾಪ್ ಮ್ಯೂಸಿಕ್ ವಿಡಿಯೋಸ್ ದಾಗ ಟಾಪ್ 5 ಟ್ರೆಂಡಿಂಗ್ ದಾಗ ಇತ್ತಂತ, ಹಂಗೆ ಇಂಡಿಯಾದಾಗ ನಂಬರ್ 1 ಟ್ರೆಂಡಿಂಗ್ ದಾಗ ಇತ್ತಂತ. ಇದ್ರ ಬಗ್ಗೆ ಸರಿಗಮಪ್ಪ ಕನ್ನಡದವರು ಪೋಸ್ಟ್ ಮಾಡಿ ಹಾಕ್ಯಾರ, ಇಲ್ಲಿ ನೋಡಬಹುದು ನೀವು. ಈ ಸಾಂಗ್ ರಿಲೀಸ್ ಆಗಿ 24 ಅವರ್ಸ್ ಒಳಗೆ 10.2 ಮಿಲಿಯನ್ ವ್ಯೂಸ್ ಪ್ಲಸ್ 480k ಲೈಕ್ಸ್ ಆಗಿ ರೆಕಾರ್ಡ್ ಮಾಡ್ಯದಂತ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರ ಡಿ ಬಾಸ್ ಅವ್ರು ಹಾಕೊಂಡಿರಲ್ಲ ಇದು ಜಾಕೆಟ್, ಅದ್ರ ಪ್ರೈಸ್ ಎಷ್ಟಂದ್ರೆ ಶಾಕ್ ಆತಿರ್ ನೀವು, 99,000 ಅಂತ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕೈಕೊಂಡ್ ಕೂತಾರ ಈ ಫಿಲ್ಮ್ ಸಲುವಾಗಿ. ಈ ಫಿಲ್ಮ್ ಯಾವಾಗ ರಿಲೀಸ್ ಆಗ್ತದ ಅಂದ್ರ 12 ಡಿಸೆಂಬರ್ 2025 ದಾಗ, ಅಂದ್ರೆ ಈಗ ಮುಂದೆ ಡಿಸೆಂಬರ್ ದಾಗೆ ರಿಲೀಸ್ ಆಗ್ತದ. ನೆಕ್ಸ್ಟ್ ಅಪ್ಡೇಟ್ ಯಾರ ಬಗ್ಗೆ ಅಂದ್ರ ಮಡೆನೂರ್ ಮಧು ಅವ್ರ ಬಗ್ಗೆ. ಒಂದ್ 3 ತಿಂಗಳಿಂದ ಮಡೆನೂರ್ ಮಧು ಅವರು ಶಿವಣ್ಣ ಅವ್ರ ಬಗ್ಗೆ ಒಂದ್ ಕೆಟ್ಟದಾಗಿ ಮಾತಾಡಿದ್ರು, ಅದ್ರ ಆಡಿಯೋ ವೈರಲ್ ಆಗಿತ್ತು. ಅವ್ರು ಈಗ ಜೈಲ್ ನಿಂದ ಹೊರಗ್ ಬಂದ್ಮೇಲೆ ಬಾಳ್ ಸರ್ತಿ ಶಿವಣ್ಣ ಅವ್ರಿಗೆ ಮೀಟ್ ಆಗ್ಬೇಕಂತ ಟ್ರೈ ಮಾಡ್ಯಾರು, ಆದ್ರೆ ಯಾವಾಗ್ನು ಚಾನ್ಸ್ ಸಿಕ್ಕಿದಿಲ್ಲ ಅವರಿಗೆ. ಅದ್ರ ಮನ್ನ ಶಿವಣ್ಣ ಅವರು ಒಂದ್ ಶೂಟಿಂಗ್ ಸ್ಪಾಟ್ ದಾಗ ಸಿಕ್ಕಿರಂತ, ಅವಾಗ ಓಡ್ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಯಾರ. ಹಂಗೆ ಅವ್ರ ಫಸ್ಟ್ ಫಿಲ್ಮ್ ಕುಲದಲ್ಲಿ ಕೀಳು ಯಾವ್ದೋ ಮತ್ತೆ ರಿಲೀಸ್ ಮಾಡ್ತಾರಂತ. ಇಲ್ಲಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬರ್ರಿ ನೀವು. ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳು ಯಾವ್ದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ನೀವೊಂದು ಯಾರೇ ಬೈದ್ರು ಉಗುಳಿದ್ರು ನೀವು ದೇವ್ರಣ್ಣ ನೀವು ಮಾಡಬೇಡಿ. ಕುಲದಲ್ಲಿ ಕೇಳಿದ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಣ್ಣ, ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತರ ಆಗ್ಲಿ ಯಾವ್ದು ಇದಿಲ್ಲ. ಕುಲದಲ್ಲಿ ಯಾರು ಕೀಳಲ್ಲ ಮೇಲಲ್ಲ, ಎಲ್ಲಾರು ಮತ್ತೆ. ಸೊ ಇವತ್ತಿನ ಅಪ್ಡೇಟ್ಸ್ ಇಲ್ಲಿಗೆ ಮುಗೀತು. ನಿಮಗೆ ಹಿಂಗೆ ಒಟ್ಟ ಟೈಮ್ ವೇಸ್ಟ್ ಆಗದೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೇಳೋದಿತ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮುಂದಿನ ವಿಡಿಯೋದಾಗ ಸಿಗಮಂತ, ಅಲ್ಲಿವರೆಗೂ ನಮಸ್ಕಾರ.